ತಮಿಳುನಾಡಿಗೆ ದಿನನಿತ್ಯ 3500 ಕ್ಯೂಸೆಕ್ ನೀರನ್ನ ಬಿಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕರ್ನಾಟಕಕ್ಕೆ ಆದೇಶ ಕೊಟ್ಟಿತ್ತು. ಸಿಡಬ್ಲ್ಯೂಆರ್ಸಿ ಆದೇಶ ಸರಿಯಿಲ್ಲ ಅಂತ ರೈತರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನ ಕೂಡ ಸಲ್ಲಿಸಿದ್ರು. ಅಲ್ಲಿಯೂ ಕೂಡ ರಾಜ್ಯಕ್ಕೆ ದೊಡ್ಡ ಮಟ್ಟದ ಆಘಾತ ಎದುರಾಗಿದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸಿನಂತೆಯೇ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡುವಂತೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದೆ. ಏನೋ ಬೆಂಗಳೂರು, ಮೈಸೂರು, ಬೆಳಗಾವಿ ಸೇರಿದಂತೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ತಮಿಳುನಾಡಿಗೆ ನೀರು ಬಿಟ್ರೆ ಕರ್ನಾಟಕ ಬಂದ್ ಮಾಡುವುದಾಗಿ ಕನ್ನಡ ಪರ ಸಂಘಟನೆಗಳು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅನೇಕ ಕನ್ನಡ ಪರ, ದಲಿತ ಪರ ಅನೇಕ ಹೋರಾಟಗಾರರು ಈಗ ಅಸಮಾಧಾನವನ್ನ ಹೊರಗಾಗ್ತಿದ್ದಾರೆ. ಕೆಲಸದಲ್ಲಿ ಒತ್ತಡದಲ್ಲಿ ನಾವು ಸ್ವಲ್ಪ ಕಾರ್ಯಕ್ರಮಗಳು ಬರುವಾಗ ಬರಲಿಲ್ಲ ಅಂತಲ್ಲ, ಬಟ್ ಒಂದು ಸತ್ಯ, ಭಾಷೆ, ನೆಲ, ಜಲ ಈ 3 ವಿಚಾರಗಳು ಮಾತ್ರ ಬಂದರೆ ನಮ್ಮನ್ನು ಯಾರೂ ತಡೆಯೋಕ್ಕಾಗಲ್ಲ. ನಾವೆಲ್ಲ ಒಂದೇ ಧ್ವನಿ. ಯಾಕೆಂದರೆ ನಾವಿವತ್ತು ತಿಂತಿರೋ ಅನ್ನ ಇದೆ ನೋಡಿ, ನಾವು ಈ ಕರ್ನಾಟಕದಲ್ಲಿ ತಿಂತಿರೋ ಅನ್ನ ನಾವು ಈ 3 ವಿಚಾರವಾಗಿ. ಅದರಿಂದ ನಮಗೆ ಅವರ ಋಣ ಇದೆ, ರೈತರ ಋಣ ಇದೆ, ಈ ರಾಜ್ಯದ ಋಣ ಇದೆ. ಭಾಷೆ ಇದ್ರೆ ಕನ್ನಡ ಚಿತ್ರರಂಗ ಉಳಿಯುತ್ತೆ. ಅದರಿಂದಾಗಿ ನಾವೆಲ್ಲರೂ ಒಂದಾಗಿದ್ದೀವಿ. ದೇಶಕ್ಕೆ ಸ್ವಾತಂತ್ರ್ಯ ಬರುವಂತ ಆಗಸ್ಟ್ 15 ಶೀಘ್ರದಲ್ಲೇ ಬರ್ತಾ ಇದೆ. ಕರ್ನಾಟಕಕ್ಕೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಅನ್ಸುತ್ತೆ. ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣವನ್ನ ಹಾಕುವುದ್ರ ಮುಖಾಂತರ ಕರ್ನಾಟಕದ ನೀರಿನ ಸಮಸ್ಯೆ, ಕುಡಿಯುವ ನೀರಿಗಾಗಿ ನೀರಿಲ್ಲ ಅಂದ್ರೂ ಸಹ ತಮಿಳುನಾಡಿಗೆ ಬಿಡಿಸ್ತಾ ಇರೋದನ್ನ ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವಿರೋಧಿಸ್ತೀವಿ. ಎಲ್ಲ ಸಂಘಟನೆಗಳು, ಚಿಕ್ಕ ಪುಟ್ಟ ಸಂಘಟನೆಗಳಿಂದ ಹಿಡಿದು ಎಲ್ಲ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಕಾರ್ಮಿಕ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಸಾಮಾನ್ಯ ಕನ್ನಡಿಗರು, ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಿಗೆ ಸೇರಿ ಕರ್ನಾಟಕವನ್ನ ಬಂದ್ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್, ಬಂಗಾರಪ್ಪನವರು ಯಾವ ರೀತಿ ಸುಗ್ರೀವಾಜ್ಞೆಯನ್ನ ತಂದು ನೀರನ್ನ ತಡೆದ್ರು, ಅದೇ ರೀತಿ ಕಾವೇರಿಗಾಗಿ, ಕನ್ನಡಿಗರಿಗಾಗಿ ಬಹುದೊಡ್ಡ ತ್ಯಾಗವನ್ನ ತಾವು ಮಾಡಬೇಕಾಗತ್ತೆ. ಕನ್ನಡಿಗರ ಜೊತೆ ನಿಲ್ಬೇಕಾಗತ್ತೆ. ಕರ್ನಾಟಕವನ್ನ ರಕ್ಷಣೆ ಮಾಡ್ಕೋಬೇಕಾಗತ್ತೆ. ನಾವೆಲ್ಲ ಕನ್ನಡಿಗರು ನಿಮ್ ಜೊತೆಗೆ ಇರ್ತೀವಿ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಇಲ್ಲ ಅಂದ ಸಂದರ್ಭದಲ್ಲಿ ನೀರು ಬಿಡುವಂತ ಕೆಲಸವನ್ನ ಮಾಡಬಾರ್ದು. ಒಂದು ಮನಸ್ಸು ಮಾಡಿದ್ದಾರೆ. ಈಗ DMK ADMK ಇದ್ದಾಗ ಬರೀ ವಿದ್ಯಾರ್ಥಿಗಳನ್ನು ಉತ್ತರ ಕೊಟ್ಟು ಯಾವುದೇ ನಮ್ಮ ಮುಖ್ಯಮಂತ್ರಿಗಳ ಅವರಿಗೆ ಭೇಟಿಯಾಗಲಿಕ್ಕೂ ಸಹ ಅವಕಾಶ ಕೊಟ್ಟಿಲ್ಲ. ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಎಷ್ಟು ಫಲಪ್ರದ ಅಂತ ಗೊತ್ತಿಲ್ಲ. ಆದ್ರೆ ಒಂದು ಸವಾಲುಯುತವಾದಂತ 2 ರಾಜ್ಯಗಳು, ಯಾಕಂದ್ರೆ ದೇಶದ ಯಾವುದು ನಮ್ಮ ದೇಶದ ರಾಜ್ಯಗಳು, ಕರ್ನಾಟಕದ ರೈತರ ಹಿತ ನೋಡ್ಬೇಕಾಗ್ತದೆ. ಮೊನ್ನೆ ಯಾರು ಶಾಸಕರು, ಮಂಡ್ಯ ಶಾಸಕರು ಹೇಳಿಕೆ ಕೊಟ್ಟಿದ್ರು, ಕರ್ನಾಟಕದ ಕಾವೇರಿ ನೀರು ಸಮಿತಿ ಕೂಡಿಸ್ತಾ ಇದೆ, ಅದನ್ನ ನಾವು ಇದು ಮಾಡ್ಕೊಂಡು ಎಲ್ಲ ಇಷ್ಟಿದ್ದಾಗಲೂ ಸಹಿತ ಈ ಹೊಂದತನ ಕೇಂದ್ರದಲ್ಲಿ ಏನ್ CWCಗೆ ಬಿಡಬೇಕು. ವಾಸ್ತವಿಕವಾಗಿ ತಮಗೆ ಒಂದು ತಜ್ಞರನ್ನು ಕಳಿಸಿ ಕರ್ನಾಟಕ ಸ್ಥಿತಿ ಏನಿದೆ, ಅವ್ರ ನೀರು ಪರಿಸ್ಥಿತಿ ಅವ್ರ ಬೆಳೆಗಳಿಗೆ ವ್ಯಾಪಾರ ನೀರಿಗೆ ಕುಡಿಲಿಕ್ಕೆ ನೀರಿದೆ ಅಂತ ಅಧ್ಯಯನ ಒಂದು CWCದಿಂದ ಬರಬೇಕು, ಸೆಂಟ್ರಲ್ ವಾಟರ್ ಕಮಿಷನ್. ಆ ರೀತಿ ಅಧ್ಯಯನ ಮಾಡಿದ್ರು ಸಮಿತಿಗೆ ಏನ್ ಬೇಕಾಗಿ ಬಿಡಲೇಬೇಕು, 24 ತಾಸು ಬಿಡದೇ ಇದ್ರೆ ಅದನ್ನ ಮಾಡ್ತೀವಿ ಧಮಕಿ ಏನ್ ಕೊಡ್ತಾರೆ. ಆದ್ರೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಸಹಿತ ಇವತ್ತು ಏನ್ ನಮ್ಮ ಮೇಕೆದಾಟು ಅದ್ರ ಬಗ್ಗೆನೂ ಅಡ್ಡಿ ಮಾಡ್ತಾ ಇದ್ದಾರೆ. ಈ ರೀತಿ ಒಂದು ರೀತಿ 2 ರಾಜ್ಯಗಳ ಸವಾಲುಗಳಿತ ಭೇಟಿಯನ್ನ ನಾವು ಸ್ವಾಗತ ಮಾಡ್ತೀವಿ. ಸ್ವಲ್ಪ ಕಡಿಮೆ ಇದೆ. ವಾಡಿಕೆ ಮಳೆ ಬಂದಿಲ್ಲ. ಎಸ್ಪೆಷಲಿ ನಮ್ಮ ಕ್ಯಾಚ್ಮೆಂಟ್ ಏರಿಯಾ ಏನಿದೆ, ಕೊಡಗು ಮತ್ತು ಚಿಕ್ಕಮಗಳೂರು ಜಿಲ್ಲೆಯೇ ನಮ್ಮ ಮೇಲೆ ಡಿಪೆಂಡ್ ಆಗಿರೋದು. ನಾವು ಸೋರ್ಸ್ ಅಲ್ಲಿ KRS ಪದವಿ ಮುಂದಾಗೋದ್ರಲ್ಲಿ ಮುಖ್ಯವಾದ ರಿಸರ್ವಾಯರ್ಸ್. ಸೊ ಸ್ಟೋರೇಜ್ ಅಂದ್ರೆ ಗ್ರಾಸ್ ತಗೊಂಡ್ರೆ ಅಬೌಟ್ 20 TMC ಇದೆ, ಬಟ್ ಯೂಸಬಲ್ ತಗೊಂಡ್ರೆ ಅಬೌಟ್ 14-15 TMC ಇದೆ. ಸರಾಸರಿ ಬೆಂಗಳೂರಿಗೆ ಸುಮಾರು 2.2 TMC ಬೇಕಾಗ್ತದೆ. ಸೊ ಅದು ಅಂದಾಜು ಮಾಡಿದ್ರೆ 5 ವರ್ಷದಷ್ಟು ಅಂದ್ರೆ ಬೇರೆ ಯಾವುದಕ್ಕೆ ಉಪಯೋಗಿಸಿಲ್ಲ ಅಂತಂದ್ರೆ ಬರೀ ಕುಡಿಯೋರಿಗೆ ಮಾತ್ರ ಮೀಸಲಿಟ್ಟರೆ ಸಾಕಾಗುತ್ತೆ. ಬಟ್ ಇದಲ್ಲೂ ಕೆಲವು ನಗರಗಳಿಗೂ ಕೂಡ ಮೂಲದಿಂದ ಕೊಡ್ತಾರೆ, ಅದಕ್ಕೂ ಕೂಡ
ಆದಷ್ಟು ನಾವು ಮಿತವಾಗಿ ಬಳಸಿ ಇರ್ತಲ್ಲ ಸಾರ್ವಜನಿಕರಿಗೆ ಸೂಚನೆಗಳನ್ನ ಸಲಹೆಗಳನ್ನ ಇದು ಮಾಡಿದಾಗ ಮ್ಯಾಕ್ಸ್ ಜಸ್ಟ್ ಆಡ್ ಮಾಡಿದ್ರೆ ಇಟ್ ಇಸ್ ಅಬೌಟ್ 5 to 6 months. ಬಟ್ ಮಾಡರೇಟ್ ರೈನ್ಫಾಲ್ ಬರುತ್ತೆ ಅಂತ ಕೂಡ ಪ್ರಿಡಿಕ್ಷನ್ ಅಂಡ್ ಸ್ವಲ್ಪ ಬರ್ತಾ ಇದೆ. ಇಲ್ಲಿ ಕೂಡ ಸ್ವಲ್ಪ ಮಳೆ ಆ ಕಡೆ ನಮ್ಮ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಮತ್ತೆ ಕಾವೇರಿ ಕ್ಯಾಚ್ಮೆಂಟ್ ಸ್ವಲ್ಪ ಮಾಡರೇಟ್ ರೈನ್ಫಾಲ್ ಇದೆ, ಸ್ವಲ್ಪ ಇನ್ಫ್ಲೋ ಇದೆ. ಇವೆಲ್ಲ ಅನೇಕ ರಾಜಕೀಯ ನಾಯಕರು, ಸಿನಿಮಾ ರಂಗದಿಂದ ಅಧಿಕಾರಿಗಳು ರಿಯಾಕ್ಟ್ ಮಾಡ್ತಿದ್ದಾರೆ. ಅಂದ್ರೆ CWRC ಆದೇಶವನ್ನ ಹೊರಡಿಸಿತ್ತು. ಆ ಮೂಲಕವಾಗಿ ಮುಂದಿನ 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರುಗಳನ್ನ ನಮ್ಮ ರಾಜ್ಯದಿಂದ ತಮಿಳುನಾಡಿಗೆ ಹರಿಸಬೇಕು ಅನ್ನೋದಾಗ ಆದೇಶ ಬಂತು. ಈ ಆದೇಶವನ್ನ ರೆಗ್ಯುಲೇಷನ್ ಕಮಿಟಿ ಕೊಟ್ಟಿರುವಂತಹ ಆದೇಶವನ್ನ ಪ್ರಶ್ನೆ ಮಾಡಿ ಅಂದ್ರೆ ಮೇಲ್ಮನವಿಯನ್ನ ಸಲ್ಲಿಸಿ CWRM ಬಳಿ ಹೋದ್ವಿ. ಅಂದ್ರೆ ನಿರ್ವಹಣಾ ಪ್ರಾಧಿಕಾರದ ಕದ ತಟ್ಟೋ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿತ್ತು. ಇವತ್ತು ದೆಹಲಿಯಲ್ಲಿ ಮಹತ್ವದ ಮೀಟಿಂಗ್ ಕೂಡ ಇತ್ತು. ಮೀಟಿಂಗ್ ನಲ್ಲಿ ತಮಿಳುನಾಡಿನ ಅಧಿಕಾರಿಗಳು ಕೂಡ ಇದ್ರು, ರಾಜ್ಯದ ಅಧಿಕಾರಿಗಳು ಕೂಡ ಇದ್ರು, ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗಿದ್ರು. ಇವತ್ತು ನಿರೀಕ್ಷೆ ಇತ್ತು ವ್ಯತಿರಿಕ್ತವಾದಂತ ತೀರ್ಪು ಬರುವುದಿಲ್ಲ, ಕಷ್ಟದ ಪರಿಸ್ಥಿತಿಯನ್ನು ಅವರು ಕೂಡ ಅರ್ಥ ಮಾಡ್ಕೊಳ್ತಾರೆ, ಸಂಕಷ್ಟದ ಸೂತ್ರವನ್ನ ಹೆಣಿತಾರಾ ಅನ್ನೋ ನಿಟ್ಟಿನಲ್ಲಿ ಲೆಕ್ಕಾಚಾರ ಇತ್ತು. ಆದ್ರೆ ಎಲ್ಲವೂ ಕೂಡ ಉಲ್ಟಾ ಆಗಿದೆ. CWRC ಯಿಂದ ಬಂದ ಆದೇಶವನ್ನೇ CWMA ಈಗ ಎತ್ತಿ ಹಿಡಿದಿದ್ದು ನಾವು ನೀರು ಬಿಡ್ಲೇಬೇಕು ಅಂತೆ. ಆ ಲೆಕ್ಕಾಚಾರಕ್ಕೆ ಬಂದ್ರೆ ಸುಮಾರು 4.5 TMC ನೀರನ್ನ ತಮಿಳುನಾಡಿಗೆ ಬಿಡಬೇಕಾಗತ್ತೆ. ಆದ್ರೆ ನಮ್ಮ ರಾಜ್ಯದ ವಾದ ಏನಿತ್ತು ಗೊತ್ತಾ? ಕುಡಿಯುವ ನೀರಿಗೆ ಮೊದಲ ಆದ್ಯತೆಗಳನ್ನು ನಾವು ಕೊಡಬೇಕು, ಅದಕ್ಕೆ ನಮ್ಗೆ ಅಡ್ಡಿ ಆಗ್ತಿದೆ. ಸದ್ಯ ತಮಿಳುನಾಡಿಗೆ ನೀರು ಬಿಡಬೇಕಾಗಿರುವುದು ಒಂದಿಷ್ಟು ಕಾನೂನು ಪ್ರಕಾರಗಳ ಹೌದು. ಜೂನ್ ಮತ್ತು ಜುಲೈ ತಿಂಗಳ ನೀರುಗಳನ್ನು ನಾವು ಈ ಕಾವೇರಿ ನದಿ ನೀರಿನ ಹಂಚಿಕೆಯ ಒಪ್ಪಂದದ ಅನುಸಾರವಾಗಿ ನೀರು ಬಿಡಬೇಕಿತ್ತು ಹೌದು. ಆದ್ರೆ ಈ ಬಾರಿ ಅಂತ ಪರಿಸ್ಥಿತಿಗಳಿಲ್ಲ. ಹಾಗಾಗಿ ಕುಡಿಯುವ ನೀರಿನ ಆದ್ಯತೆಯನ್ನ ಮುಂದಿಡ್ಕೊಂಡೆ ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ ಅಂತ ಹೇಳ್ತಿರೋದು ನಮ್ಮ ರಾಜ್ಯದ ಜನರ ಕೂಗು ಕೂಡ ಅದೇ. ಆದ್ರೆ ತಮಿಳುನಾಡು ನೀರು ಕೇಳ್ತಾ ಇರುವಂತದ್ದು ಕುಡಿಯುವ ನೀರಿಗೆ ನಮ್ಗಂತನಾಗಿ ಅಲ್ಲ, ಅವರಿಗೆ ಎರಡನೇ ಕೃಷಿ ಮಾಡಬೇಕು, ನಾವು ಕೃಷಿ ಚಟುವಟಿಕೆ ಮಾಡಬೇಕು, ನೀರು ಬೇಕು ಅಂತ ತಮಿಳುನಾಡು ಕೇಳ್ತಾ ಇರೋದು. ನಮ್ಮ ಪಾಲಿನ ನೀರುಗಳನ್ನ ಕೊಟ್ಟು ಬಿಡಿ, ನೀವೇನಾದ್ರೂ ಮಾಡ್ಕೊಳ್ಳಿ ಅನ್ನೋದು ತಮಿಳುನಾಡಿನ ವಾದ. ಈ ಬಾರಿ ಮಳೆಯ ಕೊರತೆನೇ ಇವೆಲ್ಲದಕ್ಕೂ ಕೂಡ ಕಾರಣ ಆಗ್ತಿರೋದು. ಯಥಾರ್ಥವಾಗಿ ಸರಿಯಾಗಿ ಮಳೆಗಳು ಬಂದಿದ್ರೆ ನಮ್ಗೆ ಇವತ್ತು ಸಮಸ್ಯೆ ಬರ್ತಾ ಇರಲಿಲ್ಲ. ನಮ್ಮ ಡ್ಯಾಮ್ಗಳು ಒಣಿತಾ ಇದೆ. KRS, ಕಬಿನಿ, ಹೇಮಾವತಿ, ಹಾರಂಗಿ ಜಲಾಶಯದಲ್ಲಿ ನೀರುಗಳ ಸಂಗ್ರಹ ಕಡಿಮೆ ಇದೆ. ಒಳಹರಿವು ಇಲ್ಲ ಅಂತಂದ್ರೆ ಹೊರಹರಿವು ಹೆಂಗ್ ಬಿಡೋದು? ಈ ಲೆಕ್ಕಾಚಾರ ಹಾಕಬೇಕಾಗುತ್ತೆ. ಸಂಕಷ್ಟ ಸೂತ್ರ ವಿಚಾರವಾಗಿ ಕೂಡ ಲೆಕ್ಕಾಚಾರ ಹಾಕ್ತಾರ ಗೊತ್ತಿಲ್ಲ. ಆದ್ರೆ ರೈತರ ಹಿತಾಸಕ್ತಿಯನ್ನ ಕಾಪಾಡಬೇಕಾಗಿರುವುದು ರಾಜ್ಯ ಸರ್ಕಾರದ ಹೊಣೆಯಾಗಿದ್ದು ನಾಳೆ ಮಹತ್ವವನ್ನ ಪಡ್ಕೊಳ್ಳುತ್ತೆ. ರೈತ ಸಂಘಟನೆ ಅಥವಾ ಕನ್ನಡ ಪರ ಸಂಘಟನೆಗಳ ಕೂಗು ಏನಾಗಿರುತ್ತೆ? ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅಂತ ಪಣ ತೊಡ್ತಿದ್ದಾರೆ. ಸರ್ಕಾರ ಎಚ್ಚೆತ್ಕೊಳ್ಬೇಕು, ಸುಗ್ರೀವಾಜ್ಞೆಯನ್ನೇ ಹೊರಡಿಸ್ಬಿಡಿ. ಬಂಗಾರಪ್ಪನವರ ಅವಧಿಯ ಸಂದರ್ಭದಲ್ಲಿ ಇಂಥದ್ದೇ ಸುಗ್ರೀವಾಜ್ಞೆಯನ್ನ ಹೊರಡಿಸಿದ್ರು. ಒಂದು ಐತಿಹಾಸಿಕ ನಿರ್ಧಾರ ಅದು. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ, ಇಲ್ಲದೆ ಹೋದಲ್ಲಿ ಕರ್ನಾಟಕ ಲಾಕ್ಡೌನ್ ಆಗುತ್ತೆ, ಅಂದ್ರೆ ಬಂದ್ ಮಾಡ್ತೀವಿ ಅಂತ ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆ ಕೊಡ್ತಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರದ ಲೆಕ್ಕಾಚಾರ ಏನಿದೆ, ಇದೇ ಭಾನುವಾರ ಸರ್ವಪಕ್ಷಗಳ ಸಭೆಯನ್ನ ಕೂಡ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಆ ಸಭೆಯಲ್ಲಿ ಏನ್ ತೀರ್ಮಾನ ಮಾಡ್ತಾರೆ, ಯಾವ ರೀತಿ ಟಕ್ಕರ್ ಕೊಡ್ತಾರೆ, ಕಾವೇರಿಯನ್ನ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ಹರಿಸೋದಿಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.